ಶಬೀರ್ ಅಹಮದ್ ಅವರಿದ್ದಾರೆ, ಮತ್ತೊಬ್ಬರು ಸಂಚಾಲಕರಾದ ಯಹಿಯಾ ದಾಮೋದಿ ಅವರಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮೌಲಾನಾ ಮೊಹಮ್ಮದ್ ಜುಲ್ಫಿಕಾರ್ ರಜಾನೂರಿ ಮತ್ತೆ ಮೌಲಾನಾ ಶಬೀರ್ ಅಹಮದ್ ಹುಸೇನ್ ನದ್ವಿ, ವೆಲ್ಫೇರ್ ಆಫ್ ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷರು, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಮತ್ತು ಕಾರ್ಯಕರ್ತರು ಮತ್ತೆ ಸಮುದಾಯದ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಮಾವೇಶದ ಕಾಂಗ್ರೆಸ್ ಪಕ್ಷ 2023ರ ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ ವಾಗ್ದಾನಗಳನ್ನು ಕೊಟ್ಟಿದ್ದು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿವೆ. ಆದರೂ ಕಾಡ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ 2D ರಿಸರ್ವೇಶನ್, ಹಿಜಾಬ್, ಗೋಹತ್ಯೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನ ಇನ್ನೂ ಕೂಡ ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿಲ್ಲ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿವೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಚಿಂತಕರು, ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಧಾರ್ಮಿಕ ಗುರುಗಳ ಒಂದು ಕರ್ನಾಟಕ ರಾಜ್ಯ ಸಂಘಟನೆಗಳ ಒಕ್ಕೂಟ ಎಂಬ ಒಂದು ಅಡ್ಹಾಕ್ ಕಮಿಟಿ ಒಂದು 94 ಪುಟಗಳ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಭರವಸೆಗಳ ಸಂಬಂಧ ಒಂದು ವಿಸ್ತೃತವಾದ ವರದಿನ ಸಿದ್ಧಗೊಳಿಸಿದೆ. ಅದು 14ನೇ ತಾರೀಕಿನ ಸಮಾವೇಶದಲ್ಲಿ ಬಿಡುಗಡೆ ಆಗುತ್ತೆ. 3 ವರ್ಷ ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಸಮುದಾಯನ ಒಂದು ನಿರ್ಲಕ್ಷ್ಯ, ತಾರತಮ್ಯ ಧೋರಣೆ ಮಾಡ್ತಾ ಇದೆ ಅನ್ನೋ ಬಲವಾದ ಅಸಮಾಧಾನ ಸಮುದಾಯದಲ್ಲಿದೆ. ಆ ಸಂಬಂಧ ಸಮುದಾಯದ ರಾಜ್ಯ ವ್ಯಾಪ್ತಿಯ ಎಲ್ಲ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಈ ಸಮಾವೇಶಕ್ಕೆ ನಾಯಕರುಗಳು, ಧಾರ್ಮಿಕ ಗುರುಗಳು ಮತ್ತೆ ಸಮುದಾಯದ ಹಿತಚಿಂತಕರು, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಚಿಂತಕರು ಭಾಗಿಯಾಗಿದ್ದಾರೆ. कांग्रेस पार्टी हमारे रियासत में आई 10 मई 2023 को यहाँ का असेंबली इलेक्शन हुआ। उससे पहले जो पार्टी परिषद इख्तियार थी, बहुत सारे मामला हमारे साथ आए। हिजाब पर पाबंदी लगाई गई, हमारा रिजर्वेशन खत्म किया गया और जहरीले बयान देकर हमारी रियासत के माहौल को खराब करने की कोशिश की गई। तो तमाम लोग कांग्रेस के सियासी कायदीन के साथ बैठे और उनसे वादा दिया गया कि हम तमाम मिलकर, क्योंकि कांग्रेस पार्टी सेकुलरिज्म के मानने वालों की पार्टी है, हम आपका सपोर्ट करेंगे, लेकिन तमाम चीज़ें जो बिलखुसूस मुसलमानों के ऊपर थोपी गई हैं उसको ख़त्म किया जाए। तो उस मौके पर कांग्रेस पार्टी ने वादा किया था कि हम हिजाब, रिजर्वेशन और दीगर चीज़ें जो है डिस्प्यूट दी जाती है वो तमाम चीज़ें ख़त्म करेंगे। हम लोग इंतज़ार करते करते 3 साल हो चुके हैं। हमारा यही फिर गुजारिश है कांग्रेस से कि अभी भी वक्त है और आप तमाम चीज़ें जो आपने वादे किए हैं उन वादों को आप पूरा करें। इसी को लेकर टाउन हॉल में 16 तारीख को 10:30 बजे एक अजीम इजलास रखा गया है, जिसमें आप तमाम मीडिया वाले भी रहेंगे और भी लोग रहेंगे और बहुत सारे वहाँ पर हर मज़ाहिब के लोग रहेंगे। वहाँ पर आप सवाल करें, इंशाअल्लाह आपके हर सवाल